ಹಾಸನದಲ್ಲೂ ಕೂಡ ಡೆಡ್ಲಿ ಡೆಂಗ್ಯೂ ಕಾಟ ಮುಂದುವರೆದಿರುವಂಥದ್ದು. ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಪ್ರೀತಾ ಸಾವನ್ನಪ್ಪಿದ್ದಾರೆ. ಅರಸೀಕೆರೆ ತಾಲೂಕಿನ ಮುದುಡಿ ಗ್ರಾಮದ ಸುಪ್ರೀತಾ 4 ದಿನಗಳ ಹಿಂದೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ರು ಸುಪ್ರೀತಾ. ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಅವರು ಸಾವನ್ನಪ್ಪಿರುವಂಥದ್ದು. ಡೆಡ್ಲಿಗೆ ಸಾವನ್ನಪ್ಪಿದಾರಾ, ಡೆಡ್ಲಿ ಡೆಂಗ್ಯೂಗೆ ಸಾವನ್ನಪ್ಪಿದಾರಾ ಅನ್ನೋದನ್ನು ಜಿಲ್ಲಾಡಳಿತ ಕನ್ಫರ್ಮ್ ಮಾಡಬೇಕಾಗುತ್ತೆ. ಈ ಹಿಂದೆ ಕೂಡ 2 ಸಾವಾಗಿತ್ತು ಹಾಸನದಲ್ಲಿ. ಈಗ ಸುಪ್ರೀತಾ ಸಾವು ಕೂಡ ಡೆಂಗ್ಯೂಯಿಂದನೇ ಸಾವನ್ನಪ್ಪಿರಬಹುದು ಅಂಥೇಳಿ ಹೇಳ್ತಾ ಇರುವಂಥದ್ದು ಅವರ ಕುಟುಂಬಸ್ಥರು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ನಿರಂತರವಾಗಿ ಹಾಸನದಲ್ಲಿ ಡೆಂಗ್ಯೂ ಕಾಟ ಜಾಸ್ತಿ ಆಗ್ತಾ ಇದೆ. 2 ದಿನಗಳ ಹಿಂದಷ್ಟೇ ಒಂದು ಸಾವು ಸಂಭವಿಸಿತ್ತು. ಈಗ ಸುಪ್ರೀತಾ ಅನ್ನುವಂತಹ ಯುವತಿ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ, ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಪ್ರೇಮ್ ಕುಮಾರ್, ಹಾಸನದಲ್ಲಿ ಡೆಂಗ್ಯೂ ತಾಂಡವವಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನರು ಡೆಂಗ್ಯೂನಿಂದ ಬಳಲ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆ ಆಸೆಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇದುವರೆಗೂ 7,000ಕ್ಕೆ ಹೆಚ್ಚು ಮಂದಿ ಶಂಕಿತರು ಬಂದಿದ್ದು. ಅದರಲ್ಲಿ 2,388 ಮಂದಿಯ ರಕ್ತವನ್ನು ಪರೀಕ್ಷೆ ಮಾಡಿದ್ರಲ್ಲ. ಇದರಲ್ಲಿ 215 ಸಕ್ರಿಯ ಪ್ರಕರಣಗಳು, 225 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ. ಇದರಲ್ಲಿ 73 ಸಕ್ರಿಯ ಪ್ರಕರಣಗಳಿದೆ. ಈಗ ಒಟ್ಟು 3 ಜನ ಡೆಂಗ್ಯೂನಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಈಗ ಜಿಲ್ಲಾಡಳಿತ ದೃಢಪಟ್ಟಿದೆ. ಈಗ ನಿನ್ನೆ ರಾತ್ರಿ ಓರ್ವ ಯುವಕಿ ಶಂಕಿತ ಡೆಂಗ್ಯೂನಿಂದ ಮೃತಪಟ್ಟಿರ್ತಕ್ಕಂಥದ್ದು. ಅರಸೀಕೆರೆ ತಾಲೂಕಿನ ಮುದುಡಿ ತಾಂಡ್ಯ ಗ್ರಾಮದ ಸುಪ್ರೀತಾ ಎಂಬುವರು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿರ್ತಕ್ಕಂಥದ್ದು. ಇವರು 4 ದಿನಗಳ ಹಿಂದೆ ತೀವ್ರ ಜ್ವರದಿಂದ ಬಾಳ್ತಾ ಇರ್ತಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿರ್ತಾರೆ. ವೈದ್ಯರು ಹೇಳುವ ಮಾಹಿತಿ ಪ್ರಕಾರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕಾದರೆ ಅವರಿಗೆ ಬಹು ಅಂಗಾಂಗ ವೈಫಲ್ಯ ಆಗುತ್ತೆ. ಆನಂತರ ಅವರನ್ನು ಪೋಷಕರು ಖಾಸಗಿ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸುಪ್ರೀತಾ ಸಾವನ್ನಪ್ಪಿರ್ತಕ್ಕಂಥದ್ದು. ಸುಪ್ರೀತಾ ಅವರಿಗೆ ಡೆಂಗ್ಯೂನ ಲಕ್ಷಣಗಳೇ ಇದ್ದಿದ್ದರಿಂದ ಅವರು ಶಂಕಿತ ಡೆಂಗ್ಯೂನಿಂದಲೇ ಮೃತಪಟ್ಟಿದ್ದಾರೆ ಅಂತ ಈಗ ಹೇಳಾಗ್ತಾ ಇದೆ. ಆಕೆಯ ಏನು ವರದಿಯನ್ನು ಈಗ ಬೆಂಗಳೂರಿಗೆ ಕಳಿಸಲಾಗಿದ್ದು, ಆ ವರದಿ ಬಂದ ನಂತರ ಸುಪ್ರೀತಾ ಡೆಂಗ್ಯೂನಿಂದ ಮೃತಪಟ್ಟಿದ್ರು ಅಥವಾ ಬೇರೆ ಡೆಂಗ್ಯೂ ಶಂಕಿತ ಬೇರೆಯ ಕಾಯಿಲೆಯಿಂದ ಮೃತಪಟ್ಟಿರೋ ಅನ್ನೋದು ಖಚಿತವಾಗಬೇಕಾಗಿದೆ. ಒಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗ್ತಿದೆ. ಮತ್ತೊಂದೆಡೆ ಸಾವಿನ ಸಂಖ್ಯೆಯು ಹೆಚ್ಚಾಗ್ತಾ ಇರತಕ್ಕಂಥದ್ದು. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.